ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಮ್ಗೆ ಗೊತ್ತಾಗಿರ್ಬೋದು, ನಾನಿವಾಗ ಮೀಶೋದಿಂದ 6 ಸೀರೆಗಳನ್ನ ಆಕ್ಚುಲಿ ಆರ್ಡರ್ ಹಾಕಿದ್ದೆ. ಬಟ್ ಅದರಲ್ಲಿ ಒಂದು ಬರೋದು ಡಿಲೇ ಆಗ್ತಾ ಇದೆ. ಹಂಗಾಗಿ ಸದ್ಯಕ್ಕೆ 5 ಸೀರೆಗಳೇನಿದೆ ನೋಡಿ, ಎಲ್ಲವೂ ಕೂಡ ಚೆನ್ನಾಗಿದೆ. ಸೊ ಇದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. 5ರಲ್ಲಿ ನಿಮ್ಗೆ 3 ಸೀರೆಗಳು ಕಾಟನ್ ನಲ್ಲಿ ಇರುವಂತದ್ದು. ಒಂದು ಕಲ್ಯಾಣಿ ಕಾಟನ್ ಸೀರೆ ಇದೆ, ನಮ್ಮ ಎಲ್ಲರ ಫೇವರೇಟ್. ಲಾಸ್ಟ್ ಟೈಮ್ ಕೂಡ 2 ಕಲ್ಯಾಣಿ ಕಾಟನ್ ಸ್ಯಾರಿಗಳನ್ನ ನಿಮ್ಗೆಲ್ಲ ತೋರಿಸಿದ್ದೆ. ನಿಮ್ಮೆಲ್ರಿಗೂ ಅದು ತುಂಬಾನೇ ಇಷ್ಟ ಆಗಿತ್ತು. ತುಂಬಾ ಜನ ಪರ್ಚೇಸ್ ಕೂಡ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ತರದ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗಿ ಇನ್ನೊಂದು ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ಕಲ್ಯಾಣಿ ಕಾಟನ್ ಸೀರೆಯನ್ನು ಕೂಡ ತರಿಸಿದೀನಿ. ಸೊ ಒಂದು ಕಲ್ಯಾಣಿ ಕಾಟನ್ ಸೀರೆ ಇದೆ, ಹಾಗೆ ಇನ್ನೊಂದು ಮಲ್ ಕಾಟನ್ ಸಾರಿ ಇದೆ. ಮಲ್ ಕಾಟನ್ ಅಂತ ಹೇಳ್ತಾರಲ್ಲ, ಆ ರೀತಿ ಮಲ್ ಕಾಟನ್ ಸಾರಿ ಒಂದಿದೆ. ಹಾಗೆ ಇನ್ನೊಂದು ನಾರಾಯಣ್ ಪೇಟ್ ಸಾರಿ ಅಂತ ಹೇಳಿ, ಅದಕ್ಕೆ ಎಲಿಫೆಂಟ್ ಬಾರ್ಡರ್ ಇರುತ್ತೆ ನೋಡಿ, ಆ ರೀತಿದು ನೋಡಿ ತರಿಸಿದೀನಿ. ತುಂಬಾ ಚೆನ್ನಾಗಿದೆ ಎಲ್ಲವೂ ಕೂಡ. ಹಾಗೆ ನಿಮ್ಗೆ ಯಾವುದೇ ಮೂಮೆಂಟ್ ಅಲ್ಲಿ ಇದ್ರಲ್ಲಿ ಯಾವ್ದಾದ್ರು ಒಂದ್ ಸೀರೆ ತುಂಬಾ ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ, ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ನಿಮ್ಗೆ ಎಲ್ಲಾ ಸೀರೆಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 5 ಸೀರೆಗಳು ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಕಾರ್ಟಿಗೆ ಆಡ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ಬೇಕು ಅಷ್ಟೇನೆ. ಸೊ ಲಾಂಗ್ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಕಾಮೆಂಟ್ ಅಲ್ಲಿ ಬಂದು ಲಿಂಕ್ ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ DM ಬರೋದಿಲ್ಲ. ಹಂಗಾಗಿ ನೀವು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ದಯವಿಟ್ಟು ಚೆಕ್ ಮಾಡಿ. ಸೊ ನಾನು ಶಾರ್ಟ್ ವಿಡಿಯೋಸ್ ಏನ್ ಹಾಕ್ತೀನಿ ನೋಡಿ, ರೀಲ್ ತರ 1 ನಿಮಿಷದ ಒಳಗಡೆದು, ಅದಕ್ಕೆ ನಿಮ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆಟೋಮೇಟೆಡ್ ಆಗಿ ಮೆಸೇಜ್ ಬರುತ್ತೆ. ನಾನು ಹೇಳಿರ್ತೀನಿ ರೀಲ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿ. ಅಂತ ರೀಲ್ಗಳಿಗೆ ಮಾತ್ರ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಬರುತ್ತೆ. ಇಲ್ಲಾಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟ್ ಅನ್ನ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಬನ್ನಿ, ಎಲ್ಲಾ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ, ಮತ್ತೆ ಎಲ್ಲದ್ರ ಲಿಂಕ್ ಅನ್ನು ಕೂಡ ನೀಟ್ ಆಗಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಸೊ ಬನ್ನಿ, ಇವತ್ತಿನ ಕಲೆಕ್ಷನ್ ಅನ್ನ ನಾನು ಒಂದೊಂದೇ ಶುರು ಮಾಡ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ್ದೆಲ್ಲ ಹೇಗಿದೆ ಅಂತ ಹೇಳಿ. ಸೊ ಇವತ್ತಿನ ಮೊದಲನೇ ಕಲೆಕ್ಷನ್ ಅಲ್ಲಿ ಕಾಂಜೀವರಂ ಟೈಪ್ ಅಲ್ಲಿ ತರಿಸಿದೀನಿ. ಮೊದಲನೇ ಸೀರೆಯನ್ನ ನೋಡ್ತಾ ಹೋಗೋಣ. ಇದು ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ರಿಚ್ ಲುಕ್ ಅನ್ನ ಕೊಡ್ತಿರುವಂತದ್ದು. ಆರೆಂಜ್ ಕಲರ್ಗೆ ನಿಮ್ಗೆ ಡಾರ್ಕ್ ರೆಡ್ ಬಾರ್ಡರ್ ಇರುವಂತದ್ದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ ಹೇಗಿದೆ. ಆಲ್ ಓವರ್ ಸ್ಯಾರಿ ನಿಮ್ಗೆ ಇದೇ ತರ ವರ್ಕ್ ಕಾಣಿಸ್ತಾ ಇದೆ. ಇದರ ಕಂಪ್ಲೀಟ್ ಡಿಸ್ಪ್ಲೇ ಅನ್ನ ನಾನಿಲ್ಲಿ ಲೆಫ್ಟ್ ಅಥವಾ ರೈಟ್ ಗೆ ನಿಮ್ಗೆ ಹಾಕಿರ್ತೀನಿ, ನೀವಲ್ಲಿ ನೋಡಬಹುದು. ಹಾಗೆ ಇದಕ್ಕೆ ನಿಮ್ಗೆ ಬ್ಲೌಸ್ ಪೀಸ್ ನೋಡಿ ಎಂತ ಬ್ಯೂಟಿಫುಲ್ ಕಲರ್ ಇದೆ. ಈ ತರ ಡಾರ್ಕ್ ರೆಡ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಬರ್ತಿರುವಂತದ್ದು. ಹಾಗೆ ಇದಕ್ಕೆ ಪಲ್ಲು ಕೂಡ ಅದೇ ಕಲರ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸೀರೆ, ಒಂದು ಒಳ್ಳೆ ಪ್ರೀಮಿಯಂ ಸಾರಿ ಅಂತಾನೆ ಹೇಳ್ಬಹುದು ನೋಡಿ. ಸೊ ಚೆನ್ನಾಗಿದೆ ಕಲರು, ಮತ್ತೆ ಬಾರ್ಡರ್ ಅಷ್ಟು ನಿಮ್ಗೆ ಒಳ್ಳೆ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಒಂದ್ ಒಳ್ಳೆ ರಿಚ್ ಲುಕ್ ಅನ್ನ ಕೊಡ್ತಿದೆ. ಹಾಗೆ ಇದಕ್ಕೆ ಕೂಡ ಅಷ್ಟೇ ನಿಮ್ಗೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ನೋಡಿ. ಇಲ್ಲಿ ನಿಮ್ಗೆ ತೆರಿಗೆ ಸ್ಟಾರ್ಟ್ ಆಗೋ ಕಡೆ ಈ ತರ ಇದೆ ನೋಡಿ, ನೋಡಬಹುದು. ಇದ್ರ ಕಂಪ್ಲೀಟ್ ಡಿಸ್ಪ್ಲೇ ಅನ್ನ ಹಾಕಿರ್ತೀನಿ, ಲೆಫ್ಟ್ ನೀವು ಅಲ್ಲಿ ಚೆಕ್ ಮಾಡಬಹುದು. ಹಾಗೆ ಇದಕ್ಕೆ ಈ ಸೀರೆಗೆ ನಾನು ಪೇ ಮಾಡಿರುವಂತದ್ದು ತುಂಬಾ ಕಡಿಮೆನೇ ಇದೆ, ಅಂತ ಏನು ಕಾಸ್ಟ್ಲಿ ಏನಿಲ್ಲ ಈ ಸೀರೆ. ಆದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ, ಕಾಸ್ಟ್ ವೈಸ್ ಕಡಿಮೆ ಇದೆ. ಆ ರೀತಿ ನೋಡ್ಬಹುದು. ಇದಕ್ಕೆ ನಾನು ಕೊಟ್ಟಿರುವಂತದ್ದು ಜಸ್ಟ್ 575 ರೂಪಾಯಿ. ಸೊ 575 ರೂಪಾಯಿಗೆ ಖಂಡಿತವಾಗಿ ವರ್ತ್ ಬೈ ಅಂತಾನೆ ಹೇಳ್ತೀನಿ, ನೋಡ್ಬಹುದು. ಸೊ ಬನ್ನಿ, ಇವತ್ತಿನ ಸೆಕೆಂಡ್ ಸೀರೆ ಯಾವ ತರ ಇದೆ ಅಂತ ನೋಡೋಣ. ಸೊ ಇವತ್ತಿನ ಎರಡನೇ ಸೀರೆ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಇದರ ಮೇನ್ ಹೈಲೈಟ್ ಏನು ಅಂತಂದ್ರೆ, ಇದರಲ್ಲಿ ಇರುವಂತಹ ಈ ಚಿತ್ರಗಳು ಅಂತ ಹೇಳ್ಬೋದು, ಕಲಂಕಾರಿ ಚಿತ್ರಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ ಓವರ್ ಸ್ಯಾರಿಗೆ ನಿಮ್ಗೆ ಈ ತರ ಇದೆ. ಮತ್ತೆ ಇದರ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ, ಟಸರ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ರೀತಿ ನೋಡಬಹುದು. ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ. ಹಾಗೆ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬಂದಿದೆ, ಅಟ್ಯಾಚ್ಡ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಸೀರೆ ಆಲ್ ಓವರ್ ನಿಮ್ಗೆ ತುದಿ ಕಡೆಗೆ ಅಂದ್ರೆ ಮೇಲ್ಗಡೆಗೆ ನಿಮ್ಗೆ ಪ್ಲೇನ್ ಆಗಿರುತ್ತೆ. ಇದು ನಿಮ್ಗೆ ಸೆರ್ಗಿನ್ ಪಾರ್ಟ್ ಬರ್ತಾ ಇದೆ, ಹಾಗೆ ಇದು ನಿಮ್ಗೆ ಬಾಟಮ್ ಪಾರ್ಟ್. ಸೊ ಆಲ್ ಓವರ್ ಸೀರೆ ನಿಮ್ಗೆ ಬಾಟಮ್ ಪಾರ್ಟ್ಗೆ ಚೆನ್ನಾಗಿ ಈ ತರ ಚಿತ್ರಗಳನ್ನ ಕೊಟ್ಟಿರುವಂತದ್ದು. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಬಟ್ ನನಗೆ ಈ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಉಟ್ಕೊಂಡ್ರೆ, ಹಂಗಾಗಿ ನಾನು ಇದನ್ನ ಆರ್ಡರ್ ಮಾಡಿದೀನಿ. ನೋಡಿ ಎಂತ ಚೆನ್ನಾಗಿದೆ ಕಲರ್ ಇದು. ಖಂಡಿತವಾಗಿ ಇದನ್ನು ಕೂಡ ನೀವು
ನೋಡ್ಬಹುದು. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 588 ರೂಪಾಯಿ. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಸೀರೆ ಯಾವ ತರ ಇದೆ ಅಂತ ನೋಡೋಣ. ಈಗ ನಾನು ನೆಕ್ಸ್ಟ್ ನಿಮ್ಗೆ ನಾರಾಯಣ್ ಪೇಟ್ ಸಾರಿಯನ್ನ ತೋರಿಸ್ತೀನಿ. ನಾರಾಯಣ್ ಪೇಟ್ ಸೀರೆ ಅಂತ ಹೇಳ್ತಾರಲ್ಲ, ಕಾಟನ್ ಸೀರೆಗಳು, ಅದನ್ನ ನಾನು ತರಿಸಿದೀನಿ. ಅದಕ್ಕೆ ನಾನು ಕೊಟ್ಟಿರುವಂತದ್ದು 720 ರೂಪಾಯಿ. ಆಕ್ಚುಲಿ ನಾರಾಯಣ್ ಪೇಟ್ ಕಾಟನ್ ಸ್ಯಾರಿ ಅಂದ್ಕೂಳೆ ನನ್ಗೊಂದ್ ನೆನಪಾಯ್ತು. ನಾನೊಂದು ಬೆಂಗಳೂರಲ್ಲೇ ಒಂದು ಈ ಸೇಲ್ ಎಲ್ಲ ಬರುತ್ತಲ್ಲ, ಫೇರ್ ಅಂತ ಹೇಳ್ತಾರಲ್ಲ, ಖಾದಿ ಸೇಲ್ ಯಾವ್ದೋ ಇರ್ಬೇಕು, ನಂಗೆ ಕರೆಕ್ಟ್ ನೆನಪಿಲ್ಲ. ಈಗ ಒಂದು 7-8 ವರ್ಷದ ಹಿಂದೆ ಆವಾಗ್ಲೇ ನಾನು ಈ ತರದ್ ನಾರಾಯಣ್ ಪೇಟ್ ಸ್ಯಾರಿಯನ್ನು ತಗೊಂಡಿದ್ದೆ. ಆವಾಗ ನನ್ಗೆ 1300 ರೂಪಾಯಿ ತಗೊಂಡಿದ್ರು. ಸೊ ಇಲ್ಲಿ ನನ್ಗೆ ಜಸ್ಟ್ ನಾರಾಯಣ್ ಪೇಟ್ ಸ್ಯಾರಿ ಆಗಿದ್ದಕ್ಕೆ ಮೀಶೋದಲ್ಲಿ ನನ್ಗೆ 720 ರೂಪಾಯಿಗೆ ಸಿಕ್ಕಿದೆ. ಮತ್ತೆ ಈ ಸೀರೆ ಹೇಗೆ ಅಂತಂದ್ರೆ ನಿಮ್ಗೆ ರನ್ನಿಂಗ್ ಬ್ಲೌಸ್ ಕೂಡ ಬಂದಿರುತ್ತೆ. ಹಂಗಾಗಿ ಒಳ್ಳೆ ಸಾಫ್ಟ್ ಕಾಟನ್, ಖಂಡಿತವಾಗಿ ಇದನ್ನು ಕೂಡ ಟ್ರೈ ಮಾಡ್ಬೋದು. ಬನ್ನಿ ನಾನು ಇವಾಗ ತೋರಿಸ್ತೀನಿ ಈ ಸೀರೆ ಹೇಗಿದೆ ಅಂತ ಹೇಳಿ. ಸೊ ನಾನ್ ತರ್ಸಿರುವಂತದ್ದು ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ತರ್ಸಿದೀನಿ. ನೋಡಿ ಎಂತ ಚೆನ್ನಾಗಿದೆ. ಈ ತರ ಗ್ರೀನ್ ಕಲರ್ಗೆ ಈ ತರ ಬಾರ್ಡರು ತುಂಬಾ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್. ಆದ್ರೆ ಇದು ಚಿಕ್ಕ ಬಾರ್ಡರ್ ಇದೆ, ನೋಡ್ಬಹುದು. ಎಲಿಫೆಂಟ್ ಮತ್ತೆ ಈ ನವಿಲು ಇರುವಂತ ಬಾರ್ಡರು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಗೆ ಇದಕ್ಕೆ ಯೂಶಲಿ ಅವ್ರು ಏನ್ ಮಾಡ್ತಾರೆ, ಕಾಂಟ್ರಾಸ್ಟ್ ಬ್ಲೌಸ್ ಏನ್ ಇರೋದಿಲ್ಲ ಇದಕ್ಕೆ. ಈ ತರ ಗ್ರೀನ್ ಸ್ಯಾರಿ ಅಲ್ವಾ ಇದು, ಹಾಗಾಗಿ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಅನ್ನೇ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಲಾಸ್ಟ್ ಟೈಮ್ ನಾನು ತಗೊಂಡ್ ಸೀರೆ ಹಾಗೆ ಇತ್ತು, ಮೆರೂನ್ ಕಲರ್ ಸ್ಯಾರಿ ತಗೊಂಡಿದ್ದ. ಸೊ ಮೆರೂನ್ ಕಲರ್ ಬ್ಲೌಸ್ ಏನೇ ಬರುತ್ತೆ, ಬಟ್ ಬಾರ್ಡರ್ ಎಲ್ಲ ನಾವು ನೀಟಾಗಿ ಹಾಕಿಸ್ಕೊಂಡು ಹೊಲ್ಸ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ನಿಮ್ಗೆ ಸೆರಗಿನ ಪಾರ್ಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಡೆಫಿನೆಟ್ಲಿ ಕಾಟನ್ ಸೀರೆ ಪ್ರಿಯರಿಗೆ ಖಂಡಿತವಾಗಿ ನಾನು ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದಕ್ಕೆ ನಿಮ್ಗೆ ಬ್ಲೌಸ್ ಅನ್ನು ಹೊಲ್ಸ್ಕೊಳ್ಳೇಬೇಕಂತಿಲ್ಲ. ಬಿಕಾಸ್ ಆಲ್ರೆಡಿ ಇಲ್ಲಿ ನಿಮ್ಗೆ ರೆಡ್ ಕಲರ್ ಮೆರೂನ್ ಕಲರ್ ಬಾರ್ಡರ್ ಏನ್ ಕಾಣ್ತಿದ್ಯಲ್ಲ, ಇದೇ ಕಲರ್ ಇಂದು ಒಂದ್ ವೇಳೆ ನಿಮ್ ಹತ್ರ ವರ್ಕ್ ಇರುವಂತಹ ಬ್ಲೌಸ್ ಗಳೆಲ್ಲ ಇದ್ರೆ ಖಂಡಿತವಾಗಿ ಅದಕ್ಕೆ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ್ಲೂ ಒಂದು ಒಳ್ಳೆ ಪಾರ್ಟಿ ವೇರು, ಫಂಕ್ಷನ್ ವೇರು ಅಂತಾನೆ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನೀವು ಕೂಡ ಟ್ರೈ ಮಾಡಬಹುದು. ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಸೀರೆಯನ್ನ ಯಾವ ತರ ಇದೆ ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಸೀರೆ ಆಕ್ಚುಲಿ ನಾನು ಇತ್ತೀಚೆಗೆ ಮೀಶೋದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಟ್ರೆಂಡಿಂಗ್ ಇದೆ. ಏನು ಅಂತಂದ್ರೆ ರೈನ್ಬೋ ಮಲ್ಮಲ್ ಕಾಟನ್ ಸೀರೆ ಅಂತ ಹೇಳಿ. ನಿಮ್ಗೆ ಸೀರೆ ಫುಲ್ ಪ್ಲೇನ್ ಇರುತ್ತೆ, ಮತ್ತೆ ಬಾಟಮ್ ಪಾರ್ಟ್ ಗೆ ಮಾತ್ರ ನಿಮ್ಗೆ ರೈನ್ಬೋ ಕಲರ್ಸ್ ಅಂದ್ರೆ ಒಂದು 5-6 ಬಣ್ಣಗಳನ್ನ ಮಿಶ್ರಣ ಮಾಡಿ ಒಂದು ಚೆಕ್ಸ್ ರೀತಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಿರ್ತಾರೆ. ನಾನು ತೋರಿಸ್ತೀನಿ ಇವಾಗ ನಿಮ್ಗೆ. ನೋಡಿ, ಇದೇನೆ ನಾನು ಹೇಳಿದ್ದು ರೈನ್ಬೋ ಸ್ಯಾರಿ ಅಂತ ಹೇಳಿ, ರೈನ್ಬೋ ಮಲ್ ಕಾಟನ್ ಸ್ಯಾರಿ. ಟ್ಯಾಸಲ್ಸ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಸೊ ಸಖತ್ತಾಗಿದೆ ಈ ಸೀರೆ ಮಾತ್ರ. ಈಗಂತೂ ಅದೇ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಸೊ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸೀರೆಗಳನ್ನ ವೇರ್ ಮಾಡಕ್ ಇಷ್ಟಪಡೋರು ನೋಡಿ ಖಂಡಿತವಾಗಿ ಪರ್ಚೇಸ್ ಮಾಡಬಹುದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಪ್ರೀಮಿಯಂ ಪ್ರೀಮಿಯಂ ಕಾಟನ್ ಸ್ಯಾರಿ ಅಂತ ಹೇಳ್ಬಹುದು. ಆಕ್ಚುಲಿ ನಾನು ಹೇಳಿದ್ನಲ್ಲ, ಬಾಟಮ್ ಪಾರ್ಟ್ ಗೆ ನಿಮ್ಗೆ ಕಲರ್ ಕೊಟ್ಟಿದ್ದಾರೆ ಅಂತ. ಬಾಟಮ್ ಪಾರ್ಟ್ ಇಲ್ಲ, ಸೆಂಟರ್ ಪಾರ್ಟ್ ಅಲ್ಲಿ ಬರುತ್ತೆ. ಮೇಲ್ ಬ್ಲಾಕ್ ಇದೆ, ಕೆಳಗಡೆನು ಬ್ಲಾಕ್ ಇದೆ ಈ ತರ. ಹಾಗೆ ಸೆಂಟರ್ ಅಲ್ಲಿ ನಿಮ್ಗೆ ಈ ತರ ಕಲರ್ಸ್ ಅನ್ನ ಕೊಟ್ಟಿರುವಂತದ್ದು ನೋಡಿ, ಅಂತ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇದ್ರಲ್ಲಿ ಮೇನ್ ಹೈಲೈಟ್ ಏನು ಅಂತಂದ್ರೆ ನಿಮ್ಗೆ ಇದಕ್ಕೆ ಕೊಟ್ಟಿರುವಂತ ಟ್ಯಾಸಲ್ಸ್ ನೋಡಿ ಅಂತ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ನಿಮ್ಗೆ ಎಲ್ಲ ರೈನ್ಬೋ ಕಲರ್ಸ್ ಅಲ್ಲಿನೇ ಇದೆ. ತುಂಬಾ ಚೆನ್ನಾಗಿದೆ. ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ಸಾಫ್ಟ್ ಆಸ್ ಯೂಶುವಲ್ ಖಾದಿ ಕಾಟನ್ ಸೀರೆಗಳು ಗೊತ್ತಿರೋರ್ಗೆ ಗೊತ್ತಿರುತ್ತಲ್ಲ, ಸಖತ್ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ನಾನು ಪೇ ಮಾಡಿರುವಂತದ್ದು ಕೇವಲ 362 ರೂಪಾಯಿ. ರೈನ್ಬೋ ಕಾಟನ್ ಸ್ಯಾರಿ, ನಂಬ್ತೀರಾ ನೀವು? ಎಂತ ಕಡಿಮೆ ರೇಟ್ ಅಲ್ಲಿ ಒಂದು ಒಳ್ಳೆ ಸೀರೆ ಸಿಗ್ತಾ ಇದೆ. ಖಂಡಿತವಾಗಿ ಯಾರು ಕೂಡ ಈ ಒಂದು ಆಫರ್ ಅನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಿದಾಗ ನಿಮ್ಗೊಂದು ಫುಲ್ ತೋಳಿನ ಅಂದ್ರೆ ಫುಲ್ ಸ್ಲೀವ್ಸ್ ಇರುವಂತಹ ಒಂದು ಬ್ಲೌಸ್ ಅನ್ನ ತೋರಿಸಿದೀನಿ. ಬ್ಲಾಕ್ ಕಲರ್ ರೆಡಿಮೇಡ್ ಸ್ಟ್ರೆಚಬಲ್ ಮೆಟೀರಿಯಲ್ ಇಂದು. ಸೊ ಆ ತರದ ಒಂದು ಬ್ಲೌಸ್ ಅನ್ನ ನೀವು ತಗೊಂಡ್ಬಿಟ್ರೆ, ಈ ಒಂದು ಸೀರೆಯನ್ನ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ಯಾವುದೇ ಒಂದು ಪಾರ್ಟಿ ವೇರ್ ಆಗಿ ನೀವು ಯೂಸ್ ಮಾಡ್ಕೊಳ್ಬಹುದು. ಒಳ್ಳೆ ಚೆನ್ನಾಗಿರುತ್ತೆ. ಮತ್ತೆ ಇಂತ ಖಾದಿ ಕಾಟನ್ ಸ್ಯಾರೀಸ್ ಎಲ್ಲ ನಿಮ್ಗೆ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ, ಹಾಳಾಗುತ್ತೆ ಆತರ ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ.
ಬನ್ನಿ ಇವತ್ತಿನ ಫೈನಲ್ ಸೀರೆ ಅಂದ್ರೆ ನಮ್ಮ ಫೇವ್ರೇಟ್, ನಿಮ್ಮೆಲ್ಲರ ಫೇವ್ರೇಟ್ ಕಲ್ಯಾಣಿ ಕಾಟನ್ ಸೀರೆನ ನೋಡೋಣ. ಈ ಸರಿ ತರಿಸಿರುವಂತ ಕಲ್ಯಾಣಿ ಕಾಟನ್ ಸಾರಿ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು, ಬಿಕಾಸ್ ಆಫ್ ದಿ ಕಲರ್ ಕಾಂಬಿನೇಷನ್. ನಿಮ್ಗೂ ಇವಾಗ ತೋರಿಸ್ತೀನಿ. ನೋಡಿ ಎಂತ ಬ್ಯೂಟಿಫುಲ್ ಕಲರ್ ಅಲ್ವಾ, ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಮೆರೂನ್ ಕಲರ್ ಸೀರೆ. ಆಕ್ಚುಲಿ ನನ್ನ ಹತ್ರ ಆಲ್ರೆಡಿ ಮೆರೂನ್ ಕಲರ್ ತುಂಬಾ ಇದ್ಬಿಟ್ಟಿದೆ ಸೀರೆ, ಹಾಗಾಗಿ ಇದನ್ನ ಯಾರಿಗಾದ್ರೂ ಗಿಫ್ಟ್ ಮಾಡಕ್ ಸಾಧ್ಯನಾ ಅಂತ ನೋಡ್ತೀನಿ. ಯಾಕಂದ್ರೆ ನನ್ನ ಹತ್ರ ತುಂಬಾ ಇದೆ ಮೆರೂನು ಮತ್ತೆ ರೆಡ್ ಎಲ್ಲ. ಆ್ಯಕ್ಚುಲಿ ಈ ಸೀರೆ ಇವಾಗ ಔಟ್ ಆಫ್ ಸ್ಟಾಕ್ ಆಗಿದೆ, ಬಟ್ ನಾನು ಬೇರೆ ಕಲರಲ್ಲಿ ಇದೇ ಥರದ್ದೊಂದು ಕಲ್ಯಾಣಿ ಕಾಟನ್ ಸೀರೆಯನ್ನು ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಅದನ್ನು ಚೆಕ್ ಮಾಡಬಹುದು. ನೋಡ್ಬೋದು ಇದಕ್ಕೆ ನಿಮ್ಗೆ ಡಾರ್ಕ್ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ, ಹಾಗೆ ಮರೂನ್ ಕಲರ್ ಸೀರೆ ಇದೆ, ಅದ್ಭುತವಾದ ಕಲರು. ಮತ್ತೆ ಇದಕ್ಕೆ ಆಸ್ ಯೂಶುವಲ್ ನಿಮ್ಗೆ ಈ ತರ ಏನು ಸೆರಗ್ ಬರ್ತಾ ಇದೆ. ಸೆರಗು ನಾನು ಸುಮಾರು ಎಲ್ಲ ಕಲ್ಯಾಣಿ ಕಾಟನ್ ಸ್ಯಾರೀಸ್ ಅಲ್ಲೂ ನೋಡಿದ್ರೆ ಒಂದೇ ಪ್ಯಾಟರ್ನ್ ಇರುತ್ತೆ, ಈ ತರ ಕಾಪರ್ ಜರಿ ಸೆರಗಿರುತ್ತೆ, ಮತ್ತೆ ಇದಕ್ಕೆ ಟ್ಯಾಸಲ್ಸ್ ಕೊಟ್ಟಿರ್ತಾರೆ. ಮತ್ತೆ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಅಲ್ಲಲ್ಲಿ ಕೆಲವೊಂದ್ರಲ್ಲಿ ಚುಕ್ಕಿ ಚುಕ್ಕಿ ಆತರ ಡಿಸೈನ್ ಬರುತ್ತೆ, ಮತ್ತೆ ಇನ್ ಕೆಲವುದ್ರಲ್ಲಿ ಫುಲ್ ಪ್ಲೇನ್ ಬಂದಿರತ್ತೆ. ಸೊ ಕಾಂಟ್ರಾಸ್ಟ್ ಅಲ್ಲಿನೇ ಬ್ಲೌಸ್ ಪೀಸ್ ಇರುತ್ತೆ ಇದಕ್ಕೂನು. ಸೊ ಇದಕ್ಕೆ ನಿಮ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಬರ್ತಾ ಇದೆ. ಹಾಗೆ ಇದಕ್ಕೆ ಬಾರ್ಡರ್ ನಿಮ್ಗೆ ನೋಡ್ಬೋದು ಕಾಪರ್ ಜರಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇದೆ. ಸಖತ್ ಇದೆ ಕಲರ್ ಮಾತ್ರ, ಕಲರ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡು ನೀವು ಇದನ್ನ ನೋಡ್ರೆ ಅದ್ಭುತವಾಗಿ ಕಾಣಿಸುತ್ತೆ. ಯಾವುದೇ ಫಂಕ್ಷನ್, ಯಾವುದೇ ಮದ್ವೆ, ಯಾವ್ದಕ್ ಬೇಕಾದ್ರೂ ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಹಾಕೊಂಡು ಹೋಗ್ಬೋದು, ಅಷ್ಟು ಗ್ರ್ಯಾಂಡ್ ಲುಕ್ ಅನ್ನ ಕೊಡ್ತಾ ಇದೆ. ಹಾಗೆ ಈ ಸಲ ನಾನು ಕಲ್ಯಾಣಿ ಕಾಟನ್ ಸೀರೆಗೆ ಪೇ ಮಾಡೋದು ಜಸ್ಟ್ 690 ರೂಪಾಯಿ. ಜಸ್ಟ್ 690 ರೂಪಾಯಿಗೆ ಇಷ್ಟು ಒಳ್ಳೆ ಸೀರೆ ಸಿಗ್ತಾ ಇದೆ. ನೀವು ಬೇಕಿದ್ದವರು ಟ್ರೈ ಮಾಡಬಹುದು. ಹಾಗೆ ನಿಮ್ಗೆ ಮೀಶೋದಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಗೆ ತರ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಏನಾದ್ರೂ ಹಿಂಜರಿಕೆ ಇದ್ರೆ ನೀವು ಖಂಡಿತವಾಗಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಟ್ರೈ ಮಾಡಬಹುದು. ಅದನ್ನು ಕೂಡ ಮೀಶೋದವರು ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಸೀರೆ ಬೈ ಮಾಡೋ ಇಂಟ್ರೆಸ್ಟ್ ಇದೆ, ಇವತ್ತಿನ ನನ್ನ ಕಲೆಕ್ಷನ್ ನಿಮಗೆ ಹೇಗ ಅನಿಸ್ತು, ಇವತ್ತಿನ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ ಕಡೆಯಿಂದ ಏನಾದ್ರೂ ಈ ತರದ ಒಂದು ಕಲೆಕ್ಷನ್ ವಿಡಿಯೋ ಮಾಡಬಹುದಿತ್ತು ಅಂತ ಏನಾದ್ರೂ ಒಂದು ರಿಕ್ವೆಸ್ಟ್ ಇದ್ರೆ ಖಂಡಿತ ಅದನ್ನು ಕೂಡ ಕಾಮೆಂಟ್ ಅಲ್ಲಿ ಹಾಕಿ, ಸಾಧ್ಯ ಆದ್ರೆ ನಾನು ಆ ತರದ ಒಂದು ವಿಡಿಯೋ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ವಾ ಇವತ್ತಿನ ಸೀರೆಯಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಖಂಡಿತವಾಗಿ ಪರ್ಚೇಸ್ ಮಾಡೋರಂತೂ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.